ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಈಗ ಸುಮಾರು ಜನಕ್ಕೆ ಅವರವರ ಲೈಫಲ್ಲಿ ಏನೇನೇನೋ ಕಷ್ಟಗಳಿದೆ. ಇಲ್ಲಿ ಕಾಮೆಂಟ್ಸಲ್ಲಿ ಹೇಳ್ತೀರಾ, ನನ್ನ ಝೂಮ್ ಕ್ಲಾಸಸ್ಸಲ್ಲಿ ಬಂದು ಹೇಳ್ತಾ ಇರ್ತೀರಾ, ವಾಟ್ಸಪ್ಪಲ್ಲಿ ಹೇಳ್ತಾ ಇರ್ತೀರಾ, ನನಗೆ ಆ ಕಷ್ಟ ಇದೆ, ನನಗೆ ಈ ಕಷ್ಟ ಇದೆ ಅಂತ. ಆದರೆ ಆ ಕಷ್ಟದ ಪರಿಸ್ಥಿತಿಯಿಂದ ಹೊರಗೆ ಬರೋಕ್ಕೆ ಗೊತ್ತಾಗ್ತಾ ಇರಲ್ಲ ಅಲ್ವಾ? ಯಾಕೆಂದರೆ ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ, ಈ ಪರಿಸ್ಥಿತಿನ ಬದಲಾಯಿಸೋದಕ್ಕೆ ನಮ್ಮ ಕೈಯಲ್ಲಾಗಲ್ಲ, ಪರಿಸ್ಥಿತಿ ಕೈಯಲ್ಲೇ ಇದೆ, ಪರಿಸ್ಥಿತಿನೇ ತಾನಾಗಿ ತಾನು ಬದಲಾಗಬೇಕು ಅಂತ ಅಂದ್ಕೊಳ್ತಾರೆ. ಅಂದರೆ ನಮ್ಗೆ ಅದೃಷ್ಟ ಇದ್ದರೆ ನಮ್ಮ ಪರಿಸ್ಥಿತಿ ಚೇಂಜ್ ಆಗುತ್ತೆ, ನಮ್ಗೆ ಅದೃಷ್ಟ ಇಲ್ಲ ಅಂದರೆ ಚೇಂಜ್ ಆಗಲ್ಲ, ಎಲ್ಲ ದೇವ್ರು ಕೊಟ್ಟಿದ್ದು, ಈ ಥರ ಎಲ್ಲ ಅಂದ್ಕೊಳ್ತಾ ಇರ್ತಾರೆ. ಇದು ಯಾಕೆ ಈ ಥರ ಆಲೋಚನೆ ಮಾಡ್ತಾರೆ ಅಂದರೆ, ಎಲ್ಲದಕ್ಕೂ ಇನ್ನೊಬ್ಬರನ್ನ ಹೊಣೆಯಾಗಿ ಹೇಳೋದು ಅದೊಂದು ರೂಢಿ ಆಗಿಬಿಟ್ಟಿದೆ ಎಲ್ಲರಿಗೂ. ಏನೇ ಆಗಲಿ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡಿಬಿಡೋದು. ಆದರೆ ನಮ್ಮ ಪರಿಸ್ಥಿತಿಗಳಿಗೆ ನಿಜವಾದ ಕಾರಣ ಏನು ಗೊತ್ತಾ? ನಮ್ಮ ಆಲೋಚನೆಗಳು, ನಮ್ಮ ಅನಿಸಿಕೆಗಳು. ನಮ್ಮ ಆಲೋಚನೆಗಳನ್ನು ಬದಲಾಯಿಸ್ಕೊಂಡ್ರೆ ನಮ್ಮ ನಿಜ ಜೀವನ ಬದಲಾಗತ್ತೆ. ಇದನ್ನು ತಿಳ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳು ಎಲ್ಲ ಆರಾಮಾಗಿ ನೀವೇ ನೀಟಾಗಿ ಸಾಲ್ವ್ ಮಾಡ್ಕೊಂಬಿಡ್ಬೋದು. ಇವತ್ತಿನ ವಿಡಿಯೋಲಿ ಅದ್ರ ಬಗ್ಗೆನೇ ನಾವು ತಿಳ್ಕೊಳ್ಳೋಣ. ಅಂದರೆ ನಮ್ಮ ಜೀವನದಿಂದ ಇರುವಂಥ ಕಷ್ಟಗಳು ನಮ್ಮ ಆಲೋಚನೆಗಳ ಮೂಲಕ ಹೇಗೆ ನಾವು ತೆಗಿಬಹುದು ಅಂತ, ಅಂದರೆ ನೆಗೆಟಿವ್ ಥಾಟ್ಸನ್ನು ಹೇಗೆ ತೆಗೆಯೋದು ಅಂತ. ಅದನ್ನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ಇವತ್ತೇ ನೋಡ್ತಿದ್ದೀರೋ ಅವರಿಗೆ ನನ್ನದೊಂದು ಕಿರು ಪರಿಚಯ. ನನ್ನ ಹೆಸರು ತ್ರಿವೇಣಿ. ನಾನು ಹೊಪ್ಪನೊಪ್ಪನೋ ಹೀಲರ್ ಆಗಿದ್ದೀನಿ. ಹೊಪ್ಪನೊಪ್ಪನೋ ಹೀಲರ್ ಅಂದರೆ ಏನು ಅಂತ ಅಂದ್ಕೊಳ್ತಿದ್ದೀರಾ? ಹೊಪ್ಪನೊಪ್ಪನೋ ಹೀಲಿಂಗ್ ಅಂದರೆ ನಮ್ಮ ಜೀವನದಲ್ಲಿರುವ ಆರೋಗ್ಯದ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಮತ್ತು ಸಂಬಂಧಗಳಲ್ಲಿರುವಂಥ ಸಮಸ್ಯೆ ಅಥವಾ ಹಣದ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳು ಬರೋದೇ ನಮಗೆ ನಮ್ಮ ನೆಗೆಟಿವ್ ಥಾಟ್ಸಿಂದ. ಈ ನೆಗೆಟಿವ್ ಥಾಟ್ಸ್ ಅನ್ನೋದು ನಮ್ಮ ಹಿಂದಿನ ಜನ್ಮದ್ದು ಅಥವಾ ಪೂರ್ವಿಕರಿಂದ ಬರ್ತಾ ಇರೋದು ಅಥವಾ ನಮ್ಮ ಈ ಜನ್ಮದ ಕರ್ಮದ ಫಲಿತಾಂಶಗಳಿಂದ ಕೂಡ ಇರಬಹುದು. ಸೊ ಈ ನೆಗೆಟಿವ್ ಇಮೋಷನ್ಸ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ಕೂತ್ಕೊಂಡು ಆ ನೆಗೆಟಿವ್ ಫೀಲಿಂಗ್ಸನ್ನು ಹೊರಗೆ ಹಾಕಿ ಅದರ ಮೂಲಕನೇ ನಮಗೆ ಈ ಥರ ಕಷ್ಟಗಳನ್ನು ತರ್ತಾ ಇರುತ್ತೆ. ಸೊ ಈ ಹೀಲಿಂಗ್ನ ಮೂಲಕ ಆ ನೆಗೆಟಿವ್ ಇಮೋಷನ್ಸ್ನ ಎಲ್ಲ ಕ್ಲಿಯರ್ ಮಾಡಿದಾಗ ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳೆಲ್ಲ ಮ್ಯಾಜಿಕಲ್ಲಾಗಿ ಅದ್ಭುತವಾಗಿ ಸಾಲ್ವ್ ಆಗೋದನ್ನು ನೀವು ನೋಡ್ತೀರಾ. ಸೊ ಇದನ್ನು ನಾನು ಫ್ರೀಯಾಗಿ ಝೂಮ್ ಲೈವ್ ಸೆಷನ್ಸಲ್ಲೇ ಹೀಲ್ ಮಾಡ್ತೀನಿ. ಯಾರೆಲ್ಲ ಇಲ್ಲಿವರೆಗೂ ಬಂದಿಲ್ವೋ ನೀವು ಬಂದು ಫ್ರೀಯಾಗಿ ಅಟೆಂಡ್ ಮಾಡಬಹುದು. ಈಗ ಇರುವಂಥ ಸೆಷನ್ ಆಲ್ರೆಡಿ ಮುಗೀತಾ ಬಂತು. ಮುಂದಿನ ಸೆಷನ್ನು ಮಂಗಳವಾರದಿಂದ ಇರುತ್ತೆ, ಕೃಷ್ಣ ಜನ್ಮಾಷ್ಟಮಿ ಆದ 6ನೇ ದಿನದಿಂದ. ಲಿಂಕನ್ನು ನಾನು ನಾಳೆ ವಿಡಿಯೋಯಿಂದ ಕೊಡೋಕ್ಕೆ ಶುರು ಮಾಡ್ತೀನಿ. ಓಕೆ, ಈಗ ಇವತ್ತಿನ ವಿಡಿಯೋಗೆ ಬರ್ತೀನಿ. ಸೊ ಈಗ ನಮ್ಮ ಜೀವನದಲ್ಲಿರುವಂಥ ಕಷ್ಟಗಳೆಲ್ಲ ಬದಲಾಗಬೇಕು ಅಂದರೆ, ನಮ್ಮ ಪರಿಸ್ಥಿತಿಗಳೆಲ್ಲ ಬದಲಾಗಬೇಕು ಅಂದರೆ, ಚೇಂಜ್ ಯುವರ್ ಥಾಟ್ಸ್ ಆ್ಯಂಡ್ ಚೇಂಜ್ ಯುವರ್ ರಿಯಾಲಿಟಿ. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸ್ಕೊಳ್ಳಿ, ಆಗ ನಿಮ್ಮ ನಿಜ ಜೀವನ ಕೂಡ ಬದಲಾಗುತ್ತೆ. ಹೇಗೆ ಅಂದರೆ, ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ, ನಿಮ್ಮ ಒಳಗಿರುವಂಥ ಬಲ್ಬು ಇವಾಗ ಕೆಲಸ ಮಾಡ್ತಾ ಇಲ್ಲ, ಅದನ್ನು ಇವಾಗ ನಾವು ಅದು ಉರಿಯೋ ಥರ ಮಾಡಬೇಕು. ಅಂದರೆ ಬ್ರೈಟಾಗಿ ಶೈನಿಂಗ್ ಆಗಿ ಆಗೋ ಥರ ಮಾಡಬೇಕು ನಿಮ್ಮ ಆಲೋಚನೆಗಳನ್ನು. ಈಗ ನಿಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಗಳಿದೆಯೋ ಅವೆಲ್ಲ ಕೂಡ ನಿಮ್ಮ ಆಲೋಚನೆಗಳ ಪ್ರತಿಬಿಂಬನೆ. ಅಂದರೆ ಯಾವತ್ತೋ ನೀವು ಈಗ ಒಂದು ಆರೋಗ್ಯದ ಸಮಸ್ಯೆ ಅಂದ್ಕೊಳ್ಳೋಣ, ನಿಮಗೆ ಯಾವುದೋ ಒಂದು ಆರೋಗ್ಯದಲ್ಲಿ, ಅಂದರೆ ಒಂದು ಸೊಂಟ ನೋವು ಅಂತ ಅಂದ್ಕೊಳ್ಳೋಣ, ಸಿವಿಯರ್ ಆಗಿ ಸೊಂಟ ನೋವಿದೆ ಅಂದರೆ, ನೀವು ಯಾವಾಗಲೂ ಒಂದು ಸಲ ಮಾತಿನಲ್ಲಿ ನನಗೇನು ಸೊಂಟ ಬಿದ್ದೋಗುತ್ತೆ, ಸೊಂಟ ನೋವಿದೆ, ಆಗಲ್ಲ, ನನಗಿಷ್ಟು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಸೊಂಟ ಬಿದ್ದೋಗುತ್ತೆ, ಆ ಥರ ಒಂದು ಮಾತು ಆಡಿರ್ತೀರಾ, ಅದರ ಫಲಿತಾಂಶನೇ ಇವತ್ತಿನ ಈ ನೋವು. ಅಥವಾ ಹಣದ ಬಗ್ಗೆ, ದುಡ್ಡೇನು ಇವತ್ತು ನಮ್ಮ ಹತ್ರ ಇರುತ್ತೆ, ನಾಳೆ ಇನ್ನೊಬ್ಬರ ಹತ್ರ ಇರುತ್ತೆ, ದುಡ್ಡೇನು ನಮ್ಮ ಮನೆ ಹಿತ್ತಲಲ್ಲಿ ಗಿಡದಲ್ಲಿ ಬರುತ್ತಾ, ಅಥವಾ ಸಾಲಗಳ ಬಗ್ಗೆ, ಇನ್ನೊಬ್ಬರ ಸಾಲಗಳ ಬಗ್ಗೆನೇ ಯಾವಾಗಲೂ ಮಾತಾಡೋದು. ಈ ಥರ ಮಾತಾಡಿದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಾ ಯಾರ ಸಾಲದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಯಾರ್ದೋ ಸಾಲದ ಬಗ್ಗೆ ನೀವು ಮಾತಾಡಿದಾಗ ನಿಮ್ಮ ಸಬ್ಕಾನ್ಷಿಯಸ್ ಅಂದ್ಕೊಳ್ಳುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಹೇಳ್ತಾ ಇದ್ದೀರಾ ಅಂತ. ಆಗ ನಿಮ್ಮ ಜೀವನದಲ್ಲಿ ಸಾಲಗಳನ್ನು ತಗೊಂಡು ಬರುತ್ತೆ. ಸೊ ಇವತ್ತು ನಿಮ್ಮ ಲೈಫಲ್ಲಿ
ಏನೆಲ್ಲ ಕಷ್ಟಗಳಿದೆಯೋ ಅದು ಯಾವತ್ತೋ ನೀವು ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಕ್ಕೆ ಪ್ರತಿರೂಪ. ಈಗ ನೀವು ಅದೆಲ್ಲನೂ ಪಕ್ಕಕ್ಕಿಟ್ಟು ಒಂದು ಸಲ ಪಾಸಿಟಿವ್ ಆಗಿ, ನನ್ನ ಜೀವನದಲ್ಲಿ ನನಗೆ ಸಾಕಷ್ಟು ಅವಕಾಶಗಳಿದೆ, ಯೂನಿವರ್ಸ್ ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ, ಕೊಡ್ತಾನೇ ಇದೆ, ಆದರೆ ನಾನೇ ಅದನ್ನು ಗಮನಿಸಲಿಲ್ಲ ಅಂತ ಅಂದ್ಕೊಂಡು ಒಂದ್ಸಲ ಅವಕಾಶಗಳ ಕಡೆ ನಿಮ್ಮ ಗಮನನ ಹರಿಸಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಇರೋ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಖಂಡಿತ ಇದೆ ಅಂತ. ಈಗಿನಿಂದ ನಿಮ್ಮ ಆಲೋಚನಾ ವಿಧಾನವನ್ನು ನೀವು ಚೇಂಜ್ ಮಾಡ್ಕೊಂಡು ನೋಡಿ. ಅದು ಬಿಟ್ಟು ಈಗ ಲೈಫಲ್ಲಿ ಕಷ್ಟ ಇದೆ, ಸಾಲ ಇದೆ, ಆರೋಗ್ಯ ಸರಿ ಇಲ್ಲ, ಗಂಡ ಕುಡಿತಾರೆ, ಹೆಂಡತಿ ಸರಿ ಇಲ್ಲ, ಇದನ್ನೆಲ್ಲ ಹೇಳೋದ್ರಿಂದ ಆ ಕಷ್ಟಗಳನ್ನೇ ಎಲ್ಲರ ಹತ್ರ ಹಂಚ್ಕೊಂಡು ಕಷ್ಟ 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 ಅಂತ ಹೇಳಿನೇ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಲೈಫಲ್ಲಿ. ಆವಾಗ ಏನಾಗುತ್ತೆ, ನೀವು ಇನ್ನೊಬ್ರ ಹತ್ರ ಹೋಗಿ ನಿಮ್ಮ ಕಷ್ಟಗಳನ್ನು ಹಂಚ್ಕೊಂಡಷ್ಟು ಓಕೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಓಕೆ ನಿಮ್ಗಿದೇ ಬೇಕು ಅಂತ ಅರ್ಥ ಆಗಿ ಅದನ್ನೇ ಕೊಡ್ತಾ ಹೋಗುತ್ತೆ. ಈಗ ನೀವೆಲ್ಲ ಹೇಳುವಂಥ ಪ್ರತಿ ಒಂದು ಕಷ್ಟಕ್ಕೂ ನಾನು ಆಲ್ರೆಡಿ ಪರಿಹಾರಗಳನ್ನು ಎಷ್ಟೊಂದು ವಿಡಿಯೋಲ್ಲಿ ಹಾಕಿದ್ದೀನಿ. ನಿಮಗೆ ನೋಡುವಷ್ಟು ತಾಳ್ಮೆ ಇದೆಯಾ, ಕೇಳಿಸ್ಕೊಳ್ಳುವಷ್ಟು ತಾಳ್ಮೆ ಇದೆಯಾ? ಇಲ್ಲ. ಆದರೆ ಮತ್ತೆ ಬಂದು ನನ್ನ ಹತ್ರ ಕೇಳ್ತೀರಾ. ಆದರೆ ಪರಿಹಾರ ನಿಮ್ಮಲ್ಲೇ ಇದೆ, ನಿಮ್ಮ ಮನಸ್ಸಲ್ಲೇ ಇದೆ. ನೀವು ನಿಮ್ಮ ಜೀವನದಲ್ಲಿ ಯಾವ ಪರಿಸ್ಥಿತಿಗಳನ್ನು ಬದಲಾಗಬೇಕು ಅಂತ ಅಂದ್ಕೊಳ್ತಿದ್ದೀರೋ ಆ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಆಲೋಚನೆಯನ್ನು ಬದಲಾಯಿಸ್ಕೊಳ್ಳಿ. ಯಾವಾಗ ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸ್ಕೊಳ್ತೀರೋ ಆವಾಗ ನೀವೇನು ನೋಡ್ತೀರಾ, ನಿಮ್ಮ ಜೀವನದಲ್ಲಿ ಎಲ್ಲವೂ ಹೊಸದಾಗಿ ಒಂದು ಹೊಸ ಬದಲಾವಣೆ ಅನ್ನೋದು ಶುರು ಆಗುತ್ತೆ. ಎಲ್ಲ ಕಡೆಯಿಂದ ಏನೋ ಒಂಥರ ಖುಷಿಯಾಗಿರ್ತೀರ. ಜೀವನದಲ್ಲಿ ಕೂಡ ಎಲ್ಲ ಬದಲಾವಣೆ ಬರ್ತಾ ಇರುತ್ತೆ, ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ, ಪರಿಸ್ಥಿತಿಗಳು ಎಲ್ಲ ಚೆನ್ನಾಗೇ ಆಗುತ್ತೆ. ಯಾಕೆಂದರೆ ನೀವು ಇವಾಗ ಮಾಡ್ತಾ ಇರೋ ಆಲೋಚನೆ ಅದೇ ಅಲ್ವಾ, ಗೊತ್ತಾಗಿದೆ ಇವಾಗ ನಿಮಗೆ ಮುಂಚೆ ಮಾಡಿರೋ ಆಲೋಚನೆಯಿಂದ ಇವಾಗಿರೋ ಪರಿಸ್ಥಿತಿ. ಸೊ ಇವಾಗಿಂದ ನಾವು ಪರಿಸ್ಥಿತಿನ ಬದಲಾಗೋ ಥರ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದೇ ತಾನೇ ನಡೆಯುತ್ತೆ ಅಂತ. ಸೊ ನಿಮಗೆ ಇವಾಗಿರೋ ಪರಿಸ್ಥಿತಿಗಳೆಲ್ಲ ಹೋಗಿ ನಿಮ್ಮ ಒಂದು ಜೀವನದಲ್ಲಿ ಬರೀ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂತ ಅಂದರೆ ಇವಾಗಿನಿಂದ ನೀವೇನು ಮಾಡಬೇಕು, ನಿಮ್ಮ ಆಲೋಚನೆ ವಿಧಾನವನ್ನು ಬದಲಾಯಿಸ್ಕೋಬೇಕು. ಎಲ್ಲೆಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಯಾವ ವಿಷಯದಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಯಾರ್ಯಾರ ಹತ್ರ ನೀವು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ, ಇದನ್ನೆಲ್ಲ ನೀವು ಗಮನಿಸ್ಕೊಳ್ಳಿ. ಈಗ ನಾವು ಏನಾದರೂ ಒಂದು ಆಲೋಚನೆ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಯಾವುದೇ ಆಗಿರಲಿ, ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ, ಅದು ನಮ್ಮ ಬ್ರೈನಿಂದ ಹೊರಗಡೆ ಹೇಗೆ ಹೋಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಬ್ರೈನಿಂದ ಯೂನಿವರ್ಸ್ಗೆ ರಿಲೀಸ್ ಆಗುತ್ತೆ. ಯೂನಿವರ್ಸಿಂದ ಆ ವೈಬ್ರೇಷನ್ ಮತ್ತೆ ವಾಪಸ್ ನಮಗೇ ಬರುತ್ತೆ. ನಮಗೆ ಬಂದಾಗ ಆ ಕಷ್ಟನ ಅಥವಾ ಆ ಒಳ್ಳೆಯದನ್ನು ನಾವೇನು ಅಂದ್ಕೊಂಡ್ವೋ ಅದನ್ನೇ ನಮ್ಮ ರಿಯಾಲಿಟಿಲಿ ತರುತ್ತೆ. ಇದು ಹೇಗಾಗುತ್ತೆ ಅಂತ ನಿಮ್ಮಲ್ಲಿ ಡೌಟ್ ಏನಾದರೂ ಇದ್ದರೆ ಅದಕ್ಕೆ ಒಂದು ರಿಯಲ್ ಸ್ಟೋರಿ, ನಿಜ ಜೀವನದ ಕಥೆಯ ಮೂಲಕ ನಿಮಗೆ ಹೇಳ್ತೀನಿ ಕೇಳಿ. ಒಬ್ಬ ತುಂಬ ಬಡ ಕುಟುಂಬ ಇತ್ತು, ತುಂಬ ದೌರ್ಭಾಗ್ಯ ಸ್ಥಿತಿಯಲ್ಲಿದ್ದ ಕುಟುಂಬ ಅದು. ಅಂದರೆ ಅವರು ಎಲ್ಲೋ ಒಂದು ಸ್ಲಮ್ಮಲ್ಲಿದ್ದರು, ತುಂಬ ಜನ ಮಕ್ಕಳಿದ್ರು ಮನೆಯಲ್ಲಿ, ಇರೋಕೆ ಮನೆ ಕೂಡ ಇಲ್ಲ. ಸ್ಲಮ್ಮಲ್ಲಿ ಎಲ್ಲೋ ಒಂದು ಮೂಲೆ 4 ಬಟ್ಟೆಗಳನ್ನು ಕಟ್ಕೊಂಡು 4 ಸೈಡು ಸುಮ್ಮನೆ ಒಂದು ಮೂಲೆಯಲ್ಲಿ ಅಡುಗೆ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರು ಮಲ್ಕೊಂಡು ಆ ಥರ ದೌರ್ಭಾಗ್ಯ ಪರಿಸ್ಥಿತಿಯಲ್ಲಿದ್ದರು. ಆ ದೌರ್ಭಾಗ್ಯ ಸ್ಥಿತಿಯಲ್ಲೂ ಆ ಮಕ್ಕಳ ತಂದೆ ಇವರನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ತಾಯಿ ಮಾತ್ರನೇ ಈಗ ಮಕ್ಕಳನ್ನ ಸಾಕ್ತಾ ಇರ್ತಾಳೆ. ಸ್ವಲ್ಪ ದಿನ ಆದಮೇಲೆ ಆ ತಂದೆ ಮತ್ತೆ ವಾಪಸ್ ಬರ್ತಾನೆ, ಕುಡುಕ ಆಗಿರ್ತಾನೆ, ಮಕ್ಕಳನ್ನೆಲ್ಲ ಹೊಡಿತಾ ಇರ್ತಾನೆ. ಆ ಮಕ್ಕಳನ್ನ ಹೊಡೆಯೋದನ್ನು ಸಹಿಸ್ಕೊಳ್ಳದೆ ಆ ತಾಯಿ ಈ ತಂದೆನ ಹೊಡೆದು ಜೈಲ್ ಸೇರ್ತಾಳೆ. ಆದರೆ ಮಕ್ಕಳಿಗೆ ಗೊತ್ತಿಲ್ಲ ಆ ತಾಯಿ ಜೈಲಿಗೆ ಹೋಗಿರೋದು. ಇನ್ನೂ ಅಮ್ಮ ಬಂದಿಲ್ವಲ್ಲ ಅಂತ ಕಾಯ್ತಾ ಇದ್ದಾರೆ. ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ, ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ ಮಕ್ಕಳು. ಪಾಪ ಅಮ್ಮ ಜೈಲಲ್ಲಿದ್ದಾರೆ ಅನ್ನೋ ವಿಷಯ ಯಾವಾಗ ಗೊತ್ತಾಯ್ತು ಅಂದರೆ ಅವರ ಸೋದರ ಮಾವ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಳ್ತಾರೆ. ಆಗ ಅವರ ಅಂತ್ಯಕ್ರಿಯೆಗೆ ಆ ತಾಯಿನ ಪೊಲೀಸು ಕೈಯಲ್ಲಿ ಬೇಡಿಯಿಂದ ಕರ್ಕೊಂಬರ್ತಾರೆ. ಆವಾಗ ಅಳ್ತಾ ನೋಡ್ತಾ ಇದ್ದ ಮಕ್ಕಳಿಗೆ ಶಾಕ್ ಆಗುತ್ತೆ. ಓ, ಅಮ್ಮ ಪೊಲೀಸ್ ಸ್ಟೇಷನಲ್ಲಿದ್ರಾ, ಜೈಲಲ್ಲಿ ಅರೆಸ್ಟ್ ಆಗಿದ್ರಾ ಅಂತ ಗೊತ್ತಾಗುತ್ತೆ. ಆ ಅಳ್ತಾ ಇರೋ ಮಕ್ಕಳ ಹತ್ರ ಆ ತಾಯಿ ಬಂದು ಒಂದೇ ಒಂದು ಮಾತು ಹೇಳ್ತಾಳೆ, ಯಾರನ್ನೂ ನಂಬಬೇಡ, ನಿನ್ನ ಮೇಲೆ ಮಾತ್ರ ನಿನಗೆ ನಂಬಿಕೆ ಇರಲಿ, ನಿನ್ನನ್ನು ಮಾತ್ರ ನೀನು ನಂಬು ಅಂತ. ನೀನೇ ನಿನ್ನ ಜೀವನನ ಬದಲಾಯಿಸ್ಕೋಬಹುದು ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದಲ್ಲಿ ಅಂತ ಹೇಳ್ತಾಳೆ. ಹೇಳ್ಬಿಟ್ಟು ಮತ್ತೆ ಜೈಲಿಗೆ ಹೋಗ್ಬಿಡ್ತಾಳೆ.
ಕಾಲಕ್ರಮೇಣ ಮಕ್ಕಳೆಲ್ಲ ಬೆಳೀತಾರೆ. ಬೆಳೆದು ಆ ಮಾತು ತಲೆಯಲ್ಲೇ ಇರುತ್ತೆ. ಬೆಳೆದು ಆ ಮಕ್ಕಳಲ್ಲಿ ಒಂದು ಹುಡುಗ ಸಣ್ಣ ಪುಟ್ಟ ಕೆಲಸಗಳನ್ನು ಹುಡ್ಕೊಂಡು ಹೋಗ್ತಾನೆ. ಯಾರ ಹತ್ರನೂ ಅಸಿಸ್ಟೆಂಟಾಗಿ ಮಾಡ್ತಾನೆ, ಇನ್ನೆಲ್ಲೋ ಲ್ಯಾಬಲ್ಲಿ ಅಸಿಸ್ಟೆಂಟಾಗಿ ಒಂದು ಸ್ವಲ್ಪ ದಿನ ಮಾಡ್ತಾನೆ. ಈ ರೀತಿ ಅಲ್ಲಿ ಸ್ವಲ್ಪ ದಿನ, ಇಲ್ಲಿ ಸ್ವಲ್ಪ ದಿನ ಅಂತ ಕೆಲಸ ಮಾಡ್ಕೊಂಡು ಇರ್ತಾನೆ ಒಂದು ಹುಡುಗ. ಹೀಗೆ ಆಫೀಸ್ಗಳ ಸುತ್ತ ಕೆಲಸನ ಹುಡ್ಕೊಂಡು ಓಡಾಡ್ತಾ ಇರೋ ಆ ಸಮಯದಲ್ಲಿ ಸಡನ್ನಾಗಿ ಒಂದಿನ ಈ ಹುಡುಗನ ಮುಂದೆ ಒಂದು ರೆಡ್ ಕಲರ್ ಫೆರಾರಿ ಕಾರ್ ಬಂದು ನಿಲ್ಲುತ್ತೆ. ಆ ಕಾರಿಂದ ಒಬ್ಬ ಹ್ಯಾಂಡ್ಸಮ್ ಅಂದರೆ ಹೇಗೆ ಅಂದರೆ ಕಾಸ್ಟ್ಲಿ ಸೂಟ್ ಹಾಕ್ಕೊಂಡು ಸೊಟ್ಟು ಬುಟ್ಟೆಲ್ಲ ತುಂಬ ಒಂದು ಆಕರ್ಷಣೀಯವಾಗಿರುವಂಥ ಒಂದು ವ್ಯಕ್ತಿ ಕಾರಿಂದ ಇಳಿತಾರೆ. ಈ ಹುಡುಗ ತನ್ನ ಬಾಲ್ಯದಿಂದನೂ ಈ ಥರ ಡ್ರೆಸ್ ಮಾಡ್ಕೊಂಡಿರೋರನ್ನ ಯಾರನ್ನು ನೋಡಿರಲಿಲ್ಲ. ಹಾಗಾಗಿ ಆ ವ್ಯಕ್ತಿನ ನೋಡಿದ ತಕ್ಷಣ ಏನೋ ಒಂಥರ ಆಗುತ್ತೆ, ಈ ಥರ ಎಲ್ಲ ಡ್ರೆಸ್ ಮಾಡ್ಕೊಳಕ್ಕಾಗತ್ತಾ, ಎಷ್ಟು ಚೆನ್ನಾಗಿದೆ ಅಂತ. ಈಗ ಈ ಹುಡುಗನ ತಲೆಯಲ್ಲೇನಿರುತ್ತೆ, ಇದೆಲ್ಲ ಮನುಷ್ಯರಿಗೆ ಸಾಧ್ಯನೇನಾ, ಇಷ್ಟು ಕಾಸ್ಟ್ಲಿ ಕಾರು, ಈ ಥರ ಡ್ರೆಸ್ಸಿಂಗು, ಇದೆಲ್ಲ ಅನ್ನೋದು ಅವನ ತಲೆಯಲ್ಲಿರುತ್ತೆ. ಯಾಕೆಂದರೆ ಅವನು ಬೆಳೆದು ಬಂದ ವಾತಾವರಣ ಆ ಥರ ಇತ್ತಲ್ವಾ. ಅದಕ್ಕೆ ಈಗಲೂ ಅವನ ಜೀವನ ಹಣಕ್ಕೋಸ್ಕರ, ಕೆಲಸಕ್ಕೋಸ್ಕರ ಓಡಾಟನೇ ಆಗಿದೆ. ಇಂಥ ಒಂದು ಪರಿಸ್ಥಿತಿಲಿ ಆ ಥರ ಒಬ್ಬ ವ್ಯಕ್ತಿನ ನೋಡಿದಾಗ ಅವನಿಗೆ ತುಂಬ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ. ತಕ್ಷಣ ಅವನ ಮನಸ್ಸಲ್ಲಿ ಒಂದು ಆಲೋಚನೆ ಬರುತ್ತೆ, ನಾನೇ ಯಾವಾಗಾದರೂ ನನ್ನ ಲೈಫಲ್ಲಿ ಯಾವಾಗಲಾದರೂ ಈ ಥರ ಒಂದು ಕಾರ್ ಕೊಂಡ್ಕೊಂಡ್ಬಿಟ್ರೆ ಅಂತ, ನಾನು ಕೂಡ ಈ ಥರ ಡ್ರೆಸ್ ಅಪ್ ಮಾಡಿಕೊಂಡ್ರೆ ಹೇಗಿರುತ್ತೆ ಅನ್ನೋ ಆಲೋಚನೆ ಬರುತ್ತೆ ಅವನ ತಲೆಯಲ್ಲಿ. ಆಮೇಲೆ ತಕ್ಷಣ ಯಾಕಾಗಬಾರ್ದು, ನನ್ನ ಕೈಲಿ ಯಾಕೆ ತೊಗೊಳಕ್ಕಾಗಲ್ಲ ಈ ಥರ ಕಾರು, ನನ್ನ ಕೈಲಿ ಯಾಕೆ ಈ ಥರ ಡ್ರೆಸ್ ಅಪ್ ಆಗೋಕ್ಕಾಗಲ್ಲ ಅಂತ ಪ್ರಶ್ನೆ ಮಾಡ್ಕೊಳ್ತಾನೆ. ಈ ರೀತಿ ಪ್ರಶ್ನೆ ಬಂದ ತಕ್ಷಣ ಅಷ್ಟು ಬಡತನದಲ್ಲಿರುವಂಥ ಒಬ್ಬ ಹುಡುಗ ಕೆಲಸ ಹುಡುಕ್ತಾ ಇರೋನು ಧೈರ್ಯವಾಗಿ ಆ ವ್ಯಕ್ತಿ ಹತ್ರ ಹೋಗಿ, ನೀವು ಹೇಗೆ ಇದನ್ನೆಲ್ಲ ಕೊಂಡ್ಕೊಂಡ್ರಿ, ಹೇಗೆ ಈ ಥರ ರೆಡಿಯಾಗಿದ್ದೀರಾ, ನಿಮಗೆ ಹಣ ಎಲ್ಲಿಂದ ಬರುತ್ತೆ, ನೀವೇನು ಕೆಲಸ ಮಾಡಿ ಈ ಥರದ್ದೆಲ್ಲ ಸಂಪಾದನೆ ಮಾಡಿದ್ರಿ ಅಂತ ಕೇಳ್ತಾನೆ. ಆ ವ್ಯಕ್ತಿ, ನಾನು ಸ್ಟಾಕ್ ಮಾರ್ಕೆಟಿಂಗ್ ಮಾಡ್ತೀನಿ, ಸ್ಟಾಕ್ ಮಾರ್ಕೆಟಿಂಗಲ್ಲಿ ಟ್ರೇಡಿಂಗ್ ಮಾಡ್ತೀನಿ, ಅದರ ಮೂಲಕ ನನಗೆ ಚೆನ್ನಾಗಿ ಹಣ ಬರ್ತಾ ಇದೆ, ಅದರಿಂದ ಇದನ್ನೆಲ್ಲ ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಅವನಿಗೆ ತುಂಬ ಖುಷಿ ಆಗುತ್ತೆ ಅದನ್ನು ಕೇಳಿ. ಸರಿ ಅಂತ ಹೋಗ್ತಾನೆ. ಯಾವುದೋ ಒಂದು ಕಂಪನಿಲಿ ಒಂದು ಒಳ್ಳೆ ಕೆಲಸನ ಪಡೆದು ಆ ಕೆಲಸದಲ್ಲಿ ಕಷ್ಟಪಟ್ಟು ಹೇಗಾದರೂ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ದುಡಿಬೇಕು ಅನ್ನೋ ಹಠ ಛಲ ಅವನ ಮನಸ್ಸಲ್ಲಿ ಬರುತ್ತೆ. ಪ್ರತಿ ಕ್ಷಣ, ಪ್ರತಿ ನಿಮಿಷ ಅವನ ಮನಸ್ಸಲ್ಲಿದ್ದಿದ್ದು ಆ ರೆಡ್ ಕಲರ್ ಫೆರಾರಿ, ಆ ವ್ಯಕ್ತಿಯ ಒಂದು ಆ ಡ್ರೆಸ್ಸಿಂಗ್ ಸೆನ್ಸ್, ಆ ಸೂಟು, ಆ ಬೂಟು, ಅದೆಲ್ಲ. ಸೊ ಅದನ್ನೇ ತಲೆಯಲ್ಲಿಟ್ಕೊಂಡು ಕಷ್ಟಪಡ್ತಾನೆ, ಹಗಲು ರಾತ್ರಿ ಕಷ್ಟಪಡ್ತಾನೆ. ಆ ವ್ಯಕ್ತಿ ಯಾರು ಅನ್ಕೊಂಡ್ರಿ? ಯಾರೂ ಅಲ್ಲ, ಕ್ರಿಶ್ ಗಾರ್ಡ್ನರ್ ಅಂತ. ಈ ಕ್ರಿಶ್ ಗಾರ್ಡ್ನರ್ ಅನ್ನೋರು ಈಗ ತುಂಬ ಪಾಪ್ಯುಲರ್ ಮೋಟಿವೇಶ್ನಲ್ ಸ್ಪೀಕರ್ ಆಗಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ತುಂಬಾ ಸಕ್ಸಸ್ಫುಲ್ ಆಗಿರುವಂಥ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಕೂಡ ಆಗಿದ್ದಾರೆ. ಇವರೀಗ ತುಂಬ ಅತ್ಯಂತ ಶ್ರೀಮಂತರಾಗಿದ್ದಾರೆ. ಅವರ ಜೀವನದ ಅನುಭವಗಳನ್ನು ಅವರಿಗೆ ಎಷ್ಟು ಪಾಠ ಕಲ್ತಿದ್ದಾರೆ ಅಂದರೆ ಈಗ ಮೋಟಿವೇಶ್ನಲ್ ಸ್ಪೀಕರ್ ಆಗಿದ್ದಾರೆ. ಸೊ ಆ ರೀತಿ ಆಫೀಸ್ಗಳಲ್ಲೆಲ್ಲ ಕೆಲಸ ಮಾಡಿ ಕಷ್ಟಪಟ್ಟು ದುಡಿಯೋ ಸಮಯದಲ್ಲಿ ಮದುವೆನೂ ಮಾಡ್ಕೊಳ್ತಾನೆ. ಒಂದು ಗಂಡು ಮಗುನೂ ಆಗುತ್ತೆ. ಆದರೆ ಆ ಹೆಂಡತಿ ಇವನ ಹತ್ರ ಸಾಕಷ್ಟು ಹಣ ಇಲ್ಲ, ಬಡತನ ಇದೆ ಅಂತ ಬಿಟ್ಟು ಹೋಗ್ತಾಳೆ. ಒಂದು ಪುಟ್ಟ ಮಗು ಇರ್ತಾನೆ, ಚಿಕ್ಕ ಮಗು, ಗಂಡು ಮಗು. ಆ ಮಗುನ ಎಲ್ಲೆಲ್ಲೆಲ್ಲೋ ಅಂದರೆ ಬಡತನ ಗೊತ್ತಾಗದೆ ಸಾಕಬೇಕು, ನಾನು ಬೆಳೆದು ಬಂದ ಆ ಜೀವನ ನನ್ನ ಮಗನಿಗಿರಬಾರ್ದು, ಆ ನೋವು ಅವನಿಗೆ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ಪ್ಲ್ಯಾಟ್ಫಾರ್ಮಲ್ಲಿ, ಮರದ ಕೆಳಗೆ, ಬಾತ್ರೂಮ್ಗಳಲ್ಲಿ ಆ ಮಗನ್ನ ಅಲ್ಲೆಲ್ಲ ಬೆಳೆಸ್ಕೊಂಡು ಬರ್ತಾನೆ. ಆ ಮಗು ಏನ್ ಅನ್ಕೊಳ್ಳೋದು, ಅವ್ರು ಎಲ್ಲಿದ್ರೆ ಅಲ್ಲಿ, ಇದೇ ನಮ್ಮ ಮನೆ, ಇವತ್ತಿಗೆ ಇದು ನನ್ನ ಮನೆ ಅಂತ ಅನ್ಕೊಳ್ಳೋದು. ಸೊ ಆ ಮಗುವಿಗೆ ಕಷ್ಟನೇ ಗೊತ್ತಾಗದೇ ಇರೋ ರೀತಿಲಿ ಎಲ್ಲಂದ್ರೆ ಅಲ್ಲಿ ಬೆಳೆಸ್ಕೊಂಡು ಬರ್ತಾನೆ. ಇವ್ರು ಬೇಸಿಕಲ್ ಆಗಿ ಮೋಟಿವೇಶ್ನಲ್ ಸ್ಪೀಕರ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಇವರ ಜೀವನದ ಕಥೆಯನ್ನ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡೆ ಯಾರೋ, ಈ ಸ್ಟೋರಿ ತುಂಬ ಚೆನ್ನಾಗಿದೆಯಲ್ಲ, ಇದನ್ನ ಬುಕ್ ಬರೆದ್ರೆ ತುಂಬ ಚೆನ್ನಾಗಿ ಪಬ್ಲಿಷ್ ಆಗುತ್ತೆ ಅಂತ ಹೇಳ್ತಾರೆ. ಇವರು ಕೂಡ ಹೌದಲ್ವಾ ಅಂತ ಅಂದ್ಕೊಂಡು ಪುಸ್ತಕ ಬರೀತಾರೆ. ಅದು ತುಂಬಾ ಪಾಪ್ಯುಲರ್ ಆಗಿಬಿಡುತ್ತೆ, ತುಂಬ ಸೇಲ್ಸ್ ಆಗುತ್ತೆ, ಇವರಿಗೆ ತುಂಬ ಹಣ ಬರುತ್ತೆ. ಜನರಿಗೆ ಈ ಪುಸ್ತಕ ತುಂಬ ಇಷ್ಟ ಆಗೋಕ್ಕೆ ಶುರು ಆಗುತ್ತೆ. ಅಷ್ಟು ಬಡತನದಿಂದ ಬಂದು ಇವತ್ತು ಅವ್ರ ಮನಸ್ಸನ್ನ ಆಲೋಚನೆಯಿಂದಾನೇ ಅವ್ರ ಜೀವನವನ್ನು ಇಷ್ಟು ಚೆನ್ನಾಗಿ ಬದಲಾಯಿಸ್ಕೊಂಡ್ರಲ್ಲ, ಇದು ಸಾಧ್ಯನಾ, ಇದನ್ನು ಅವರು ಜೀವನವನ್ನು ನಾವು ತಿಳ್ಕೊಳ್ಳೇಬೇಕು ಅಂತ ಪ್ರತಿ ಒಬ್ಬರು ಬುಕ್ಕನ್ನು ತಗೊಂಡು ಓದೋಕ್ಕೆ ಶುರು ಮಾಡ್ತಾರೆ. ಇಷ್ಟಕ್ಕೆ ನಿಲ್ಲಿಲ್ಲ ಆ ವ್ಯಕ್ತಿ.
ಇದು ಬರೀ ಬುಕ್ ಯಾಕೆ, ಇದನ್ನ ಸಿನಿಮಾ ಮಾಡ್ಬೋದಲ್ಲ ಅನ್ನೋ ಆಲೋಚನೆ ಬರುತ್ತೆ. ಹಾಲಿವುಡ್ ಅಲ್ಲಿರುವಂತ ತುಂಬಾ ಪ್ರಸಿದ್ಧಿಯಾಗಿರುವಂತ ಪ್ರೊಡ್ಯೂಸರ್ಸ್ ಎಲ್ಲ ನಾನ್ ಮುಂದು ತಾ ಮುಂದು ಅಂತ ಓಡ್ ಬರ್ತಾರೆ. ನಾನ್ ತೆಗಿತೀನಿ ಸಿನಿಮಾ, ನಾನ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಓಡ್ ಬರ್ತಾರೆ ಈ ವ್ಯಕ್ತಿ ಹತ್ರ. ಆಗ ಈ ವ್ಯಕ್ತಿಗೆ ಏನನ್ಸುತ್ತೆ, ಯಾರ್ದೋ ದುಡ್ಡಲ್ಲಿ ನನ್ನ ಜೀವನವನ್ನ ನಾನು ಯಾಕೆ ಸಿನಿಮಾ ಮಾಡಬೇಕು, ನನ್ನ ದುಡ್ಡಲ್ಲೇ ನಾನು ಮಾಡ್ತೀನಿ ಅಂತ ಇವ್ರ ದುಡ್ಡಲ್ಲಿ ಇವರೇ ಪ್ರೊಡ್ಯೂಸ್ ಮಾಡ್ತಾರೆ. ಇವ್ರು ಈ ಥರ ಡಿಸೈಡ್ ಮಾಡಿದಾಗ ನನ್ನ ದುಡ್ಡಲ್ಲೇ ನಾನು ಸಿನಿಮಾ ಮಾಡ್ತೀನಿ ಅಂತ ಮುಂದಕ್ಕೆ ಬಂದ ಹೀರೋ ಯಾರು ಗೊತ್ತಾ, ನಾನು ಆ್ಯಕ್ಟ್ ಮಾಡ್ತೀನಿ ಅಂತ? ವಿಲ್ ಸ್ಮಿತ್. ಆ ಸಿನಿಮಾ ಯಾವುದು ಗೊತ್ತಾ? ಸಿನಿಮಾ ಹೆಸರು ದ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್. ಸೊ ದ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಅನ್ನೋ ಸಿನಿಮಾ ಈ ಕ್ರಿಶ್ ಗಾರ್ಡ್ನರ್ ಅನ್ನೋ ವ್ಯಕ್ತಿ ಇದೆ, ಅದರಲ್ಲಿ ಆಕ್ಟ್ ಮಾಡಿರುವಂತ ಆ ಪುಟ್ಟ ಹುಡುಗ ಈ ವಿಲ್ ಸ್ಮಿತ್ ನ ಮಗ ಜೇಡ್ ಸ್ಮಿತ್. ಸೊ ಯಾರಿಗೆಲ್ಲ ಈ ಸಿನಿಮಾ ನೋಡೋಕ್ಕಾಗುತ್ತೋ ನೋಡಿ, ಇದು ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ಪ್ರತಿಯೊಂದು ಡೈಲಾಗು ಅಷ್ಟೇ, ಯಾಕೆಂದರೆ ಅದು ನಿಜ ಜೀವನದ ಕತೆ ಆಗಿರೋದ್ರಿಂದ ನಮಗೊಂದು ಪಾಠ ಆಗುತ್ತೆ. ಯಾವಾಗೆಲ್ಲ ನಾವು ಜೀವನದಲ್ಲಿ ಸ್ವಲ್ಪ ಲೋ ಫೀಲ್ ಆಗ್ತೀವೋ ಆವಾಗೆಲ್ಲ ಇದು ಮೋಟಿವೇಶನ್ ಆಗುತ್ತೆ. ಸೊ ಈ ಕಥೆಯಿಂದ ನಿಮ್ಗೇನು ಅರ್ಥ ಆಯಿತು? ನಮ್ಮ ಆಲೋಚನೆ ನಮ್ಮನ್ನು ಯಾವ ಸ್ಥಾನಕ್ಕಾದರೂ ತಗೊಂಡು ಹೋಗ್ಬೋದು. ನಾವೇನಾದರೂ ನನ್ನ ಕೈಲಿ ಹಣ ಸಂಪಾದನೆ ಮಾಡೋಕ್ಕಾಗತ್ತಾ, ನನಗಿಷ್ಟೆಲ್ಲ ಸಾಲ ಇದೆ, ಯಾವಾಗ ಈ ಸಾಲ ತೀರುತ್ತೆ ಅನ್ನೋದು ನಮ್ಮ ಆಲೋಚನೆ ಆಗಿದ್ದರೆ ಲೈಫ್ ಲಾಂಗ್ ಅದೇ ಇರುತ್ತೆ, ಅದನ್ನೇ ಅಟ್ರಾಕ್ಟ್ ಮಾಡಿರ್ತೀವಿ ಲೈಫಲ್ಲಿ. ಲೈಫ್ ಲಾಂಗ್ ಸಾಲ ತೀರಿರಲ್ಲ, ಯಾವಾಗಲೂ ಸಾಲದಲ್ಲೇ ಇರ್ತೀವಿ. ಅದೇ ನಾವು ಆಲೋಚನೆಗಳನ್ನು ಬದಲಾಯಿಸ್ಕೊಂಡು ನಾನು ಸಂಪಾದನೆ ಮಾಡ್ತೀನಿ, ನನ್ನ ಕೈಲಾಗುತ್ತೆ, ನಾನು ಶ್ರೀಮಂತನಾಗ್ತೀನಿ ಅಂತ ಅಂದ್ಕೊಂಡು ಅದಕ್ಕೆ ಬೇಕಾಗಿರೋ ಆ್ಯಕ್ಷನ್ನ ನಾವು ಹಾಕಿದಾಗ ಇವತ್ತು ಆ ಕೃಷಿ ಬೆಳೆದಿರೋ ರೀತಿಯಲ್ಲಿ ನಾವು ಕೂಡ ಬೆಳಿಬೋದು. ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ನಿಮಗೇನು ಅನ್ನಿಸ್ತು? ಇವತ್ತು ನಾವಿರುವ ನಮ್ಮ ಜೀವನ ಯಾವತ್ತೋ ನಮ್ಮ ಮನಸ್ಸಿನಲ್ಲಿ ನಾವು ಅಂದ್ಕೊಂಡಿದ್ದು. ಸೊ ಇವಾಗ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಆಗೋಯ್ತು. ಇನ್ನು ಮುಂದಿನ ಜೀವನ ಚೇಂಜ್ ಮಾಡ್ಬೋದಲ್ವಾ? ಹೇಗೆ? ಪಾಸಿಟಿವ್ ಆಗಿ ಇವತ್ತೇನೇನು ಕಷ್ಟಗಳಿದೆಯೋ ಆ ಕಷ್ಟಗಳೆಲ್ಲ ಕಳೆದು ನಿಮಗೆ ಯಾವ ಥರ ಜೀವನ ಬೇಕೋ ಅದನ್ನೇ ನೀವು ಮನಸ್ಸಲ್ಲಿ ಪದೇ 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 ಅಂದ್ಕೊಳ್ಳೋದ್ರಿಂದ ಅದನ್ನೇನಂತಾರೆ? ಅಫರ್ಮೇಷನ್ಸ್. ಸೊ ನಮ್ಮ ಆಲೋಚನೆಗಳಿಗೆ ನಮ್ಮ ಜೀವನವನ್ನು ಪಾತಾಳಕ್ಕೆ ನೂಕೋ ಶಕ್ತಿನೂ ಇದೆ, ಆಕಾಶದ ಎತ್ತರಕ್ಕೆ ನಮ್ಮನ್ನು ತಗೊಂಡು ಹೋಗೋ ಶಕ್ತಿನೂ ಇದೆ. ಈಗ ನಿಮ್ಮ ಕೈಯಲ್ಲಿದೆ. ಏನಿದೆ? ನಿಮ್ಮ ಜೀವನ ಇದೆ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋ ಶಕ್ತಿ ಇದೆ. ಸೊ ಆಲೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅವೆಲ್ಲವನ್ನು ಹೇಗೆ ಬದಲಾಯಿಸ್ಕೊಳ್ತೀರಾ, ನಿಮ್ಮ ಆಲೋಚನಾ ರೀತಿಯನ್ನು ಹೇಗೆ ಬದಲಾಯಿಸ್ಕೊಳ್ತೀರಾ ಅಂತ ಯೋಚನೆ ಮಾಡಿಕೊಂಡು ಖಂಡಿತ ನಿಮ್ಮ ಜೀವನನ ಬದಲಾಯಿಸ್ಕೊಳ್ತೀರಾ ಒಳ್ಳೆಯದಾಗಿ ಅಂತ ನಂಬ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.